ಮುಂಡರಗಿ ಪಟ್ಟಣದ ಅಭಿವೃದ್ಧಿಗಾಗಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದ ವತಿಯಿಂದ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರಿಗೆ ಕಾರ್ಯಾಲಯ ಮನವಿ ಸಲ್ಲಿಸಲಾಯಿತು. ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕದಿಂದ ಮನವಿಯನ್ನ ಸಲ್ಲಿಸಿ ಪಟ್ಟಣದಲ್ಲಿ ಅಳವಡಿಸಿರುವಂತಹ ಹೈಮಾಸ್ಟ್ ದೀಪಗಳು ಸುಮಾರು ತಿಂಗಳಿನಿಂದ ದುರಸ್ತಿಯಲ್ಲಿದ್ದು ಅವುಗಳನ್ನು ಸರಿಪಡಿಸಬೇಕು. ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ರಸ್ತೆ ಮಧ್ಯೆ ಹಾಕಿರುವಂತಹ ವಿದ್ಯುತ್ ಕಂಬಕ್ಕೆ ದೀಪಾಲಂಕಾರ, ರಸ್ತೆ ಮಧ್ಯೆ ಹಾಕಿರುವ ರಸ್ತೆ ಡಿವೈಡರ್ಗಳಿಗೆ ಬಣ್ಣ ಹಚ್ಚಬೇಕು. ರಸ್ತೆ ಮಧ್ಯೆ ಹಾಕಿರುವಂತಹ ನಿಯಮದ ಬೋರ್ಡ್ಗಳು ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗ್ತಾ ಇದ್ದು ಸಾರ್ವಜನಿಕರು ಸಂಚಾರ ಮಾಡಲು ಹರಸಾಹಸ ಪಡಬೇಕಾಗಿದೆ ಎಂದು ತಿಳಿಸಿದಂತ ಅವರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು. ನೋಡುವ ಕನಸಾಗಿದೆ ಮತ್ತು ರಸ್ತೆ ಮಧ್ಯೆ ಹಾಕಿರುವ ಹೈಮಾಸ್ಟ್ ದೀಪಗಳು ಸುಮಾರು ತಿಂಗಳಿಂದ ದುರಸ್ತಿಯಾಗಿದ್ದು ಅವುಗಳನ್ನು ಬೇಗ ಸರಿಪಡಿಸಬೇಕು. ಮುಂಡರಗಿ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕು ಮತ್ತು ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವ ಇರುವುದರಿಂದ ರಸ್ತೆ ಮಧ್ಯೆ ಹಾಕಿರುವ ಲೈಟಿನ ಕಂಬಕ್ಕೆ ಲೈಟಿನ ಸರ ಹಾಕಬೇಕು ಮತ್ತು ರಸ್ತೆ ಮಧ್ಯದಲ್ಲಿ ಹಾಕಿರುವ ರಸ್ತೆ ಡಿವೈಡರ್ಗೆ ಬಣ್ಣವನ್ನು ಹಚ್ಚಬೇಕು. ಯಾಕಂದರೆ ಡಿವೈಡರ್ ಆಗಿ ಸುಮಾರು ವರ್ಷಗಳಾದರೂ ಬಣ್ಣ ಕಾಣುತ್ತಿಲ್ಲ. ಕನ್ನಡ ರಾಜ್ಯೋತ್ಸವ ಇರುವುದರಿಂದ ಬಣ್ಣವನ್ನಾದರೂ ಕಂಡು ಮುಂಡರಗಿ ನಗರ ಸುಂದರ ನಗರವನ್ನಾಗಿ ನೋಡುವ ಕನಸಾಗಿದೆ ಮತ್ತು ರಸ್ತೆ ಮಧ್ಯೆ ಹಾಕಿರುವ ರಸ್ತೆ ನಿಯಮದ ಬೋರ್ಡ್ಗಳು ಬೇಕಾಬಿಟ್ಟಿಯಾಗಿ ಬಿದ್ದಿರುವುದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗಿದ್ದು ಸಂಚಾರ ಮಾಡಲು ಅವುಗಳನ್ನು ಸರಿಪಡಿಸಬೇಕು. ನವೆಂಬರ್ 1ರ ಒಳಗಾಗಿ ಈ ಬೇಡಿಕೆಗಳನ್ನು ಸರಿಪಡಿಸಬೇಕಾಗಿ ಮಾನ್ಯ ಮುಖ್ಯಾಧಿಕಾರಿಗಳಲ್ಲಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿದ್ದೀವಿ. ಹೈಮಾಸ್ಟ್ ದೀಪಗಳು ಸುಮಾರು ತಿಂಗಳಿಂದ ದುರಸ್ತಿಯಾಗಿದ್ದು ಅವುಗಳನ್ನು ಬೇಗ ಸರಿಪಡಿಸಬೇಕು. ಮುಂಡರಗಿ ನಗರವನ್ನು ಸುಂದರ ನಗರವನ್ನಾಗಿ